ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ವಿಡಿಯೋ ಮಾಡೋ ಉದ್ದೇಶ ಬಂದು, ನೀವು ಟೈಟಲ್ ನೋಡಿದಾಗಲೇ ಗೊತ್ತಾಗಿರ್ಬೋದು, ಒಂದೇ ಕಸ್ಟಮರು ನನ್ನ ಕಡೆಯಿಂದ ಎಷ್ಟು ಸಾರಿಗಳನ್ನೆಲ್ಲ ತಗೊಂಡಿದ್ದಾರೆ ಅಂತ. ಸೊ ಈ ವಿಡಿಯೋ ಮಾಡಿರೋ ಉದ್ದೇಶ ಬಂದು ಏನಕ್ಕೆ ಅಂತ ಅಂದರೆ, ಈಗ ತುಂಬ ಜನಕ್ಕೆ ಒಂದು ಆನ್ಲೈನಲ್ಲಿ ಏನು ಕೊರಿಯರ್ ಮಾಡೋದಿರ್ಬೋದು, ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡೋದಿರ್ಬೋದು, ಭಯ ಇರುತ್ತೆ. ಇವರು ಕ್ವಾಲಿಟಿ ಕೊಡ್ತಾರಾ ಅಥವಾ ಕ್ವಾಲಿಟಿ ಇಲ್ಲದು ಕೊಡ್ತಾರಾ, ಕೆಲವೊಂದು ಇದಕ್ಕೆ ಕಮ್ಮಿ ರೇಟ್ ಇರುತ್ತೆ, ಕೆಲವೊಂದಕ್ಕೆ ಜಾಸ್ತಿ ಇರುತ್ತೆ ಅಂತ. ಬಟ್ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಕಡಿಮೆ ರೇಟಿಗೆ ಕೊಟ್ಟರು ಜಾಸ್ತಿ ರೇಟಿಗೆ ಕೊಟ್ಟರು ಕೂಡ ಕ್ವಾಲಿಟಿ ಫುಲ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ವಿಡಿಯೋ ಮಾಡಿರೋದು. ಯಾಕಂದರೆ ಇವಾಗ ನಾವು ಒಂದು ಕಸ್ಟಮರ್ ಈಗ ನಮ್ಮ ಕಡೆಯಿಂದ ಪರ್ಚೇಸ್ ಮಾಡಿದ್ರು ಅಂತ ಅಂದರೆ, ಅವರು ಕ್ವಾಲಿಟಿ ಮತ್ತು ಅಮೌಂಟು ಇದು ಎರಡನ್ನೂ ಟ್ಯಾಲಿ ಮಾಡ್ತಾರೆ. ಓಕೆನಾ? ಕ್ವಾಲಿಟಿ ಇರಬೇಕು, ಅಮೌಂಟ್ ಕಡಿಮೆ ಇರಬೇಕು. ಜಾಸ್ತಿ ಹೇಳಿದರೆ ಯಾರೂ ತಗೊಳ್ಳಲ್ಲ. ಸೊ ಇದು ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅವರು ತಗೋತಾರೆ. ಈಗ ಎಕ್ಸಾಂಪಲ್ ಆಗಿ ನಾನೇನಾದರೂ ಕ್ವಾಲಿಟಿ ಸಾರಿಗಳನ್ನು ಕೊಡ್ತಾ ಇರಲಿಲ್ಲ ಅಂದರೆ, ಅವರು ಮತ್ತೆ ಪದೇ ಪದೇ ಬಂದು ನಮ್ಮ ಹತ್ರ ಕಸ್ಟಮರ್ಸ್ಗಳು ತಗೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಸೊ ಇಲ್ಲಿ ಬಂದಿರೋ ಕಸ್ಟಮರ್ಸ್ಗಳಿರ್ಬೋದು, ಆನ್ಲೈನ್ ಪರ್ಚೇಸ್ ಮಾಡಿರೋ ಕಸ್ಟಮರ್ಗಳು ಕೂಡ, ಆನ್ಲೈನಲ್ಲಿ ಇವಾಗ ಯಾರು ಫಸ್ಟ್ ಏನು ಪರ್ಚೇಸ್ ಮಾಡಿದ್ದಾರೆ ಅವರು ಪದೇ ಪದೇ ಪರ್ಚೇಸ್ ಕೂಡ ಮಾಡಿದವರು ಕೂಡ ಇದ್ದಾರೆ. ಇನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡದೇ ಇದ್ದವರು ಕೂಡ ಇದ್ದಾರೆ, ಒಂದು ಮಾಡದೇ ಇದ್ದವರು ಕೂಡ ಇರ್ತಾರೆ. ಸೊ ಅವರಿಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಸ್ವಲ್ಪ ರೇಟ್ ಜಾಸ್ತಿ ಇದೆ ಅಂತ ಅಂದರೆ ಕ್ವಾಲಿಟಿ ಇರುತ್ತೆ, ಇನ್ನು ಸ್ವಲ್ಪ ರೇಟ್ ಕಡಿಮೆ ಇತ್ತು ಅಂತಂದರೆ ಕ್ವಾಲಿಟಿ ಇಲ್ಲ ಅಂತಲ್ಲ, ಬಟ್ ಅಷ್ಟು ಕಡಿಮೆಗೆ ನಿಮಗೆ ಅಷ್ಟು ಕ್ವಾಲಿಟಿಯ ಸಾರಿಗಳು ಕೂಡ ಸಿಗುತ್ತೆ. ಎಲ್ಲವೂ ಕೂಡ ಇವಾಗ ನಿಮಗೆ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೀನಿ. ಓನ್ಲಿ ಸಾರೀಸ್ ಮಾತ್ರ ಅಲ್ಲ, ಟಾಪ್ ಪ್ಯಾಂಟ್ ಸೆಟ್ಗಳಿರ್ಬೋದು, ಆಮೇಲೆ ಪೆಟಿಕೋಟ್ಸ್ಗಳಿರ್ಬೋದು, ಮ್ಯಾಚಿಂಗ್ ಪೆಟಿಕೋಟ್ಸ್ಗಳು ಕೂಡ ನಿಮಗೆ ಸಿಗುತ್ತೆ. ಸಾರಿಗೆ ನಿಮಗೆ ಯಾವ ಕಲರ್ ಬೇಕು ಚೂಸ್ ಮಾಡೋದು. ಜಸ್ಟ್ 150 ರೂಪೀಸಿಗೆ ಪೆಟಿಕೋಟ್ಗಳು ನಾನು ನಿಮ್ಗೆ ಕೊಡ್ತೀನಿ. ಓಕೆನಾ? ಅದು ಕೂಡ ಬ್ರ್ಯಾಂಡ್, ಅಂಜಲಿ ಬ್ರ್ಯಾಂಡ್ ಅವ್ರದ್ದು. 7 ಪಾರ್ಟ್ ಮತ್ತು 8 ಪಾರ್ಟ್, ಕಲರ್ಸ್ ಹೋಗಲ್ಲ, ಆಮೇಲೆ ಸಿಂಕ್ ಆಗಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ, ಸ್ವಲ್ಪ ಫಸ್ಟಿಗೆ ನಿಮಗೆ ನೋಡಿದಾಗ ಹಾರ್ಡ್ ಇರುತ್ತೆ ನೋಡಿದಾಗ, ಬಟ್ ವಾಶ್ ಮಾಡಿದಾಗ ಫುಲ್ ಸಾಫ್ಟ್ ಆಗುತ್ತೆ. ಬಟ್ಟೆ ಕೂಡ ಅಷ್ಟೇ ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಮೇನ್ ಆಗಿ ನಮಗೆ ಪೆಟಿಕೋಟ್ಸಲ್ಲಿ ಏನು ಅಂತ ಅಂದರೆ ಸಾಫ್ಟ್ ಇರಬೇಕು. ಬಟ್ ನಿಮಗೆ ಸಾಫ್ಟ್ ಆಗಿರುವಂಥದ್ದುಗಳು ಕೂಡ ಸಿಗುತ್ತೆ, ಬಟ್ ಕಲರ್ಸ್ ಕೆಲವು ಹೋಗುತ್ತೆ. ಬಟ್ ಇದು ಕಲರ್ಸ್ ಹೋಗಲ್ಲ, ನನ್ನಲ್ಲಿರೋ ಪೆಟಿಕೋಟ್ಸ್ಗಳು ಕಲರ್ಸ್ ಹೋಗಲ್ಲ. ಸೊ ಆಮೇಲೆ ನೆಕ್ಸ್ಟ್ ಬಂದು ನೈಟೀಸ್ಗಳಿದೆ, ಲೆಗ್ಗಿನ್ಸ್ ಇದೆ, ನೆಕ್ಸ್ಟ್ ಬ್ಲೌಸ್ ಪೀಸಸ್ ಇದೆ, ಆಮೇಲೆ ಸಿಂಗಲ್ ಟಾಪ್ಸ್ ಇದೆ, ಟಾಪ್ ಪ್ಯಾಂಟ್ ಸೆಟ್ ಬರುವಂಥದ್ದು ಇದೆ, ಟಾಪ್ ಪ್ಯಾಂಟ್ ಇದೆ, ಟಾಪ್ ಪ್ಯಾಂಟ್ ವೇಲ್ ಸೆಟ್ ಬರುವಂಥದ್ದಿದೆ. ಬ್ರ್ಯಾಂಡೆಡ್ ಟಾಪ್ಗಳು 900ಗೆ 1000ಗೆ ಸೇಲ್ ಆಗುವಂಥ ಬ್ರ್ಯಾಂಡೆಡ್ ಓನ್ಲಿ ಟಾಪ್ಸ್ಗಳನ್ನು ನಾನು ನಿಮಗೆ ಜಸ್ಟ್ 450 ಈ ಥರ ಕೊಡ್ತಾ ಇದ್ದೀನಿ. ಬಟ್ ಯಾರೂ ತಗೊಳ್ಳಲ್ಲ, ಆನ್ಲೈನಲ್ಲಿ ಕೊಟ್ಟಾಗ ಯಾರು ಕೂಡ ತಗೊಳ್ಳಲ್ಲ, ಅಷ್ಟು ಕಡಿಮೆಗೆ ಕೊಡ್ತಾ ಇದ್ದೀನಿ. ಅದು ಅವಾಸ ಬ್ರ್ಯಾಂಡೆಡ್ ಟಾಪ್. ಬೇಕಿದ್ರೆ ನಿಮ್ಗೆ ಅದರಲ್ಲೇ ಪ್ರೂಫ್ ಇರುತ್ತೆ, ಅದರಲ್ಲೇ MRP ಎಲ್ಲಾನು ಬರ್ದಿರ್ತಾರೆ. ಬಟ್ ಅಷ್ಟು ಕಡಿಮೆಗೆ ಕೊಡ್ತೀನಿ ಅಂದ್ರೂ ತಗೊಳ್ಳೋರು ಇರಲ್ಲ ಆನ್ಲೈನಲ್ಲಿ. ಯಾಕಂದ್ರೆ ಭಯ, ಇವರು ಕ್ವಾಲಿಟಿ ಕೊಡ್ತಾರಾ, ಕ್ವಾಲಿಟಿ ಇಲ್ಲದು ಕೊಡ್ತಾರಾ, ಕಲರ್ ಹೋಗುತ್ತಾ, ಏನು ಅಂತ. ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂತಂದ್ರೆ, ಮೈಸೂರು ಕ್ರೆಪ್ ಸಾರಿಗಳು ಏನಿದೆ, ಮೈಸೂರು ಕ್ರೆಪ್ ಸಿಲ್ಕ್ ಸಾರಿಗಳು ಇವಾಗ ಟ್ರೆಂಡಿಂಗ್ ಅಲ್ಲಿ ಇರುವಂಥದ್ದು, ಅದನ್ನ ನೀವು ಖಂಡಿತವಾಗ್ಲೂ ವಾಶ್ ಮಾಡಕ್ಕೆ ಹೋಗ್ಬೇಡಿ. ಓಕೆನಾ? ವಾಶ್ ಮಾಡಿದ್ರೆ ಅದು ಕಲರ್ಸ್ ಹೋಗುತ್ತೆ. ಆಮೇಲೆ ಅದು ಎಲ್ಲವೂ ಕೂಡ ಅಷ್ಟೇ, ಕಲರ್ ಹೋಗುತ್ತೆ. ಆಮೇಲೆ ಅದು ಕಲರ್ಸ್ ಒಂದಕ್ಕೊಂದು, ಇಲ್ಲಿ ಈಗ ನನಗೆ ಬರುವಂಥ ಕಸ್ಟಮರ್ಗಳು ಎಲ್ಲಿಂದನೋ ತಗೊಂಡು ಬಂದಿರೋ ಸಾರಿಗಳು, ಮೈಸೂರು ಕ್ರೆಪ್ ಸಾರಿಗಳು, ಅದು ಕೂಡ ಅಷ್ಟೇ ಕಲರ್ಸ್ ಹೋಗುತ್ತೆ. ಅದಕ್ಕಾಗಿ ವಾಶ್ ಮಾಡಬಾರ್ದು, ಡ್ರೈ ವಾಶ್ಗೆ ಕೊಡಬೇಕು ಮೈಸೂರು ಕ್ರೆಪ್ ಸಾರಿಗಳು. ಮೈಸೂರು ಕ್ರೆಪ್ ಯಾವುದೇ ಸಾರಿ ಆಗಿರಲಿ ಅದನ್ನು ನೀವು ವಾಶ್ ಮಾಡೋ ಹಾಗಿಲ್ಲ. ಅದು ಕಲರ್ಸ್ ಹೋಗುತ್ತಾ ಏನೋ ಗೊತ್ತಿಲ್ಲ ನನಗೆ, ಅಂದರೆ ಕೆಲವೊಂದು ಕಲರ್ಸ್ ಹೋಗಲ್ಲ, ಬಟ್ ಆದರೂ ನೀವು ವಾಶ್ ಮಾಡಬೇಡಿ ಅಂತ ಹೇಳ್ತಾರೆ, ಡ್ರೈ ವಾಶ್ಗೆ ಕೊಡಿ ಅಂತ. ಸಾರಿ ಯಾಕಂದರೆ ಅಷ್ಟು ಸಾಫ್ಟ್ ಆಗಿರುತ್ತೆ ಅದು ಸಾರಿ. ನೀವು ವಾಶ್ ಮಾಡಿದ ತಕ್ಷಣ ಅದು ಸಿಂಕ್ ಆಗ್ಬೋದು, ಅಥವಾ ವಾಶ್ ಮಾಡಿದ ತಕ್ಷಣ ನೀವು ಏನಾದರೂ ನೀರಿಗೆ ಹಾಕಿ ತೆಗ್ಬಿಟ್ರು ಏನಾದರೂ ದಾರಗಳು ಎತ್ಕೊಂಡು ಬರೋದು, ಈ ಥರ ಎಲ್ಲ. ಸ್ವಲ್ಪ ನೀವು ಮೈಸೂರು ಕ್ರೆಪ್ ಸಾರಿಗಳು ಸ್ವಲ್ಪ ನಿಮ್ಮ ಗೆಜ್ಜೆ ಅಥವಾ ಏನಾದರೂ ಸಿಕ್ಕಾಕೊಳ್ತು ಅಂತಂದರೆ ಅಲ್ಲೇ ನೀವು ತೆಗಿಯೋಕ್ಕೆ ಪ್ರಯತ್ನ ಪಡಿ. ಅದನ್ನು ಎಳ್ದು ಬಿಟ್ರಿ ಅಂತ ಅಂದರೆ ಸಾರಿ ಹೋಯ್ತು ಅಲ್ಲಿಗೆ. ಯಾಕಂದರೆ ಮೈಸೂರು ಕ್ರೆಪ್ ಸಾರಿಗಳೇ ಹಾಗೇನೆ ತುಂಬ ಸಾಫ್ಟ್ ಆಗಿರುತ್ತೆ. ಬಟ್ ವೇರ್ ಮಾಡಿ ಉಟ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಇವಾಗ ಟ್ರೆಂಡಿಂಗಲ್ಲಿರೋದೇ ಅದೇ ಸಾರಿಗಳು. ಸೊ ಇವಾಗ ನಾನು ವಿಡಿಯೋ ಮಾಡಿರೋ ಉದ್ದೇಶ ಅದೇ ಬಂದು, ಇಲ್ಲಿ ಇರುವ ಕಸ್ಟಮರ್ ಅಂದರೆ ನನ್ನ ಮನೆಯ ಪಕ್ಕ, ಇವಾಗ ನಾನೇನು ಇಲ್ಲಿದ್ದೀನಲ್ಲ ನನ್ನ ಮನೆಯ ಪಕ್ಕದಲ್ಲೇ ಅವರಿರೋದು. ಬಟ್ ಅವರಿಗೆ ಏಜ್ ಕೂಡ ಆಗಿದೆ. ಓಕೆನಾ? ಯಂಗ್ ಮ್ಯಾನ್ ಅಲ್ಲ, ಏಜ್ ಆಗಿದೆ. ಆದರೂ ಕೂಡ ಅವರು ನನ್ನ ಕಡೆಯಿಂದ ಸಾರಿಯನ್ನು 25 ಸಾರಿನ ಪರ್ಚೇಸ್ ಮಾಡಿದ್ದಾರೆ. ಇನ್ನೂ ಬೇಕು ಅಂತ ಹೇಳಿದ್ದಾರೆ. ಅಂದರೆ ನಾನು ಕೆಲವೊಂದು ಈಗ ಏನು ಟ್ರೆಂಡಿಂಗಲ್ಲಿರೋ ಸಾರಿಗಳಿರ್ಬೋದು, ಅಥವಾ ಮೈಸೂರು ಕ್ರೆಪ್ ಸಾರಿಗಳಲ್ಲಿ ಡಿಫ್ರೆಂಟ್ ಇರುವಂಥದ್ದನ್ನು ನಾನು ಆನ್ಲೈನಲ್ಲಿ ಫೋಟೋ ಹಾಕಿರ್ತೀನಿ,
ಗ್ರೂಪಲ್ಲಿ ಸ್ಟೇಟಸಲ್ಲೆಲ್ಲ. ಸೊ ಅದು ನಾನು ಏನಂತಂದರೆ ಯಾರು ಎಷ್ಟು ಕಲರ್ ಚೂಸ್ ಮಾಡ್ತಾರೋ ಅದರ ಮೇಲೆ ಪರ್ಚೇಸ್ ಮಾಡೋದು, ಓಕೆನಾ. ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿ ತಗೊಳ್ಳೋದು, ಓಕೆನಾ. ಸೊ ಹಾಗಾಗಿ ನಾನು ಅದರಲ್ಲಿ ಹಾಕ್ತಾ ಇರ್ತೀನಿ. ಸೊ ಅವ್ರು ಇನ್ನೂ ಬೇಕು ಅಂತ ಹೇಳಿದ್ದಾರೆ, ಅವ್ರು ಇನ್ನೂ ತಗೋತಾರೆ. ಬಟ್ ಸದ್ಯಕ್ಕೆ ಇವಾಗ 25 ಸಾರಿಯನ್ನು ತಗೊಂಡಿದ್ದಾರೆ. ನೀವು ನಂಬ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ಬಟ್ ಇವಾಗ ನಾನು ಕ್ವಾಲಿಟಿ ಒಂದು ವೇಳೆ ಕೊಡ್ತಾ ಇರಲಿಲ್ಲ, ಆಮೇಲೆ ಜಾಸ್ತಿ ರೇಟ್ ಹೇಳ್ತಾ ಇದ್ದೀನಿ ಅಂದರೆ ಅವ್ರು ಇಷ್ಟು ಸಾರಿ ತಗೊಳ್ಳೋಕ್ಕೆ ಸಾಧ್ಯ ಇತ್ತಾ, ನೀವೇ ಒಂದ್ಸಲ ಯೋಚನೆ ಮಾಡಿ. ಸೊ ಅದಕ್ಕೋಸ್ಕರ ನಾನು ಕ್ವಾಲಿಟಿ ಇರುತ್ತೆ, ಕಡಿಮೆ ರೇಟಿದಿರುತ್ತೆ, ಜಾಸ್ತಿ ರೇಟಿದು ಕೂಡ ಇರುತ್ತೆ. ಯಾವುದೇ ಕಾರಣಕ್ಕೂ ಯಾವುದು ಕೂಡ ನಿಮಗೆ ಕ್ವಾಲಿಟಿ ಇಲ್ಲದನ್ನು ನಾನು ಖಂಡಿತವಾಗ್ಲೂ ಕೊಡಲ್ಲ. ಆಮೇಲೆ ಮೇಯ್ನ್ ಆಗಿ ನಾನು ಇವಾಗ ಶಾಪಿಗೆ ಹೋದ್ರು ಅಥವಾ ನಾನು ಆನ್ಲೈನಲ್ಲಿ ತಗೊಂಡ್ರು ಕೂಡ ಅದು ಎಲ್ಲಿ ನೋಡ್ತೀನಿ ಅಂತಂದರೆ, ಇವಾಗ ಏನು ಅಂತಂದರೆ ಈ ಥರ ಸ್ಯಾರಿಗಳಿದೆ ನೋಡಿ. ಇದು ಕಲಂಕಾರಿ ಸ್ಯಾರಿ. ಇದು ಏನು ಗೊತ್ತಾ, ಈ ಸೈಡ್ ಏನಿದೆ, ಈ ಬಾರ್ಡರ್ ಸೈಡ್ ಕೆಳಗಡೆ ಏನಿದೆ, ಇದು ಫಿನಿಶಿಂಗ್ ಇದೆಯಾ ಅಂತ ನೋಡಬೇಕು ಫಸ್ಟ್ ನಾವು, ಓಕೆನಾ. ಇಲ್ಲಿ ಚೆನ್ನಾಗಿರುತ್ತೆ ಸ್ಯಾರಿಗಳು, ಇಲ್ಲಿ ಏನಾಗಲ್ಲ ನಮಗೆ ವೇರ್ ಮಾಡಿದಾಗ ಇಲ್ಲಿ ಏನು ಬರಲ್ಲ. ಮೇನ್ ಆಗಿ ನಾವು ಈ ಬಾರ್ಡ್ರ್ ಹತ್ರ ನೋಡ್ಬೇಕು, ಈ ಬಾರ್ಡ್ರ್ ಫಿನಿಶಿಂಗ್ ಇದೆಯಾ ಅಂತ. ಯಾಕಂದ್ರೆ ಅಲ್ಲಿ ದಾರಗಳು ಕಿತ್ಕೊಂಡ್ಬರುತ್ತೆ, ಆ ಥರದ್ದಿತ್ತು ನನ್ನ ಹತ್ರ. ಅಂದ್ರೆ ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ಇಲ್ಲಿ ಬಂದು ನೋಡಿದಾಗ ಫಸ್ಟು ಸ್ಟಾರ್ಟಿಂಗಲ್ಲಿ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಹೆಂಗೆ ತಗೋಬೇಕು ಏನು ಅಂತ, ಈ ಬಾರ್ಡ್ರ್ಗಳು ಫಿನಿಶಿಂಗ್ ಇದೆಯಾ ಏನಂತ. ಆ ಟೈಮಲ್ಲಿ ಇತ್ತು, ಅದು ನಾನು ಎಕ್ಸ್ಚೇಂಜ್ ಮಾಡಿದ್ದೀನಿ. ನೆಕ್ಸ್ಟ್ ಅದನ್ನು ಕೊಟ್ಬಿಟ್ಟಿದ್ದೀನಿ ಅಂಗಡಿಯವ್ರಿಗೇನೆ. ಆದ ಕಾರಣ ಈ ಬಾರ್ಡರ್ ಫಿನಿಶಿಂಗ್ ಇದೆಯಾ ಅಂತ ಫಸ್ಟ್ ನಾವು ನೋಡ್ಕೋಬೇಕು. ಈ ಬಾರ್ಡರ್ ಚೆನ್ನಾಗಿದೆಯಾ ಅಂತ, ಈ ಏನು ಕೆಳಗಡೆ ಲೈನ್ಸ್ ಬರುತ್ತೆ ನೋಡಿ, ಅದು ಕರೆಕ್ಟಾಗಿ ಫಿನಿಶಿಂಗ್ ಆಗಿದೆಯಾ, ಅಲ್ಲೇನಾದ್ರೂ ದಾರ ಎತ್ಕೊಂಡು ಬರ್ತಾ ಇದೆಯಾ, ಮೇಯ್ನ್ ಆಗಿ ಅದು ನೋಡ್ಬೇಕಾಗಿರೋದು. ಬೇರೆ ಏನು ನಿಮಗೆ ಗೊತ್ತಾಗಲ್ಲ. ಮತ್ತೇನು ಅಂತಂದ್ರೆ ಕ್ವಾಲಿಟಿ ಹೆಂಗಿದೆ ಅಂತೇಳಿ. ಬಟ್ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ರನ್ನಿಂಗ್ ಬ್ಲೌಸ್ ಕೂಡ ಇದೆ, ಬಟ್ ಕಲಂಕಾರಿ ಬ್ಲೌಸ್ ಕೂಡ ಇದೆ. ಇದೆಲ್ಲ ಎಷ್ಟು ಕಡಿಮೆ ಪ್ರೈಸಿಗೆ ಕೊಡ್ತಾ ಇದ್ದೀನಿ ಗೊತ್ತಾ. ನಾವು ಅಂಗಡಿ ರೇಟನ್ನು ಹೇಳಲ್ಲ, ತುಂಬ ಅಂದರೆ ತುಂಬ ಕಡಿಮೆ ರೇಟಿಗೆ ಹೇಳೋದು. ಇವಾಗ ಏನು ಅಂತಂದರೆ ಇವಾಗ ಅವರು ಈಗ 25 ಸಾರಿ ತಗೊಂಡಿದ್ದಾರೆ. ಸೊ ನನ್ನ ಕಡೆಯಿಂದ ಫಸ್ಟ್ 2 ಸಾರಿ ತಗೊಂಡ್ರು. ಆಮೇಲೆ ಅವ್ರು ನೋಡಿದ್ರು, ಓ ಇವಳು ಕಡಿಮೆ ರೇಟ್ ಹೇಳ್ತಾ ಇದ್ದಾಳೆ, ಹಾಗಾಗಿ ಕ್ವಾಲಿಟಿ ಏನಿದೆ ಅಂತೇಳಿ ತಗೊಂಡಿದ್ದಾರೆ 25 ಸಾರಿ. ಇಲ್ಲಾಂದ್ರೆ ತಗೋತಾ ಇದ್ರ? ಖಂಡಿತವಾಗ್ಲೂ ಇಲ್ಲ. ನಾನು ಕ್ವಾಲಿಟಿ ಇಲ್ಲದು ಕೊಡ್ತಾ ಇದ್ರೆ, ಈ ಥರದ್ದು ಏನು ಚೆನ್ನಾಗಿಲ್ಲ, ಮತ್ತೆ ರೇಟ್ ತುಂಬ ಜಾಸ್ತಿ ಹೇಳ್ತಾ ಇದ್ದಾಳೆ ಅಂದ್ರೆ ಅವ್ರು ಖಂಡಿತವಾಗ್ಲೂ ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಆಶ್ಚರ್ಯ ಆಗ್ತಾ ಇದೆ, ಅವ್ರು 25 ಸಾರಿ ತಗೊಂಡಿದ್ದಾರೆ, ಅದರಲ್ಲೂ ಅವರಿಗೆ ಏಜ್ ಆಗಿದೆ, ಬಟ್ ಆದರೂ ಅವರು ವೇರ್ ಮಾಡ್ತಾರೆ. ಯಾಕಂದ್ರೆ ಮನೇಲಿ ಅವರು ಸ್ಯಾರಿನೇ ವೇರ್ ಮಾಡೋದು. ಫಂಕ್ಷನ್ಗಳಿಗೆ ಮೈಸೂರು ಕ್ರೇಪ್ ಸ್ಯಾರಿಗಳನ್ನು ತುಂಬ ತಗೊಂಡಿದ್ದಾರೆ, ಡೈಲಿ ವೇರ್ ಸ್ಯಾರಿಗಳನ್ನು ಕೂಡ ತುಂಬ ತಗೊಂಡಿದ್ದಾರೆ ಅವರು. ಈಗ ಈ ಥರ ಟೈಪಲ್ಲಿ ನೋಡಿ, ಈ ಥರ ಟೈಪಲ್ಲಿ 4 ಸಾರಿ ಏನಿತ್ತು, ಅದರಲ್ಲಿ 2 ಸಾರಿ ಅವರೇ ಪರ್ಚೇಸ್ ಮಾಡಿದ್ದಾರೆ. ಯಾವ್ದು ಅಂತ ನನಗೆ ಕರೆಕ್ಟಾಗಿ ನೆನಪಿಲ್ಲ, ಬಟ್ ಅಷ್ಟು ತಗೊಂಡಿದ್ದಾರೆ. 25 ಸಾರಿ ತಗೊಂಡಿದ್ದಾರೆ. ಆಮೇಲೆ 12 ಏನು ಅಂತ ಅಂದರೆ ಪೆಟಿಕೋಟ್ಸ್ ತಗೊಂಡಿದ್ದಾರೆ. ಓಕೆ, ಅವ್ರದ್ದು 8 ಪಾರ್ಟ್ಸ್ ಅವ್ರು ದಪ್ಪ ಇದ್ದಾರೆ. ಸೊ ಹಾಗಾಗಿ ಅವರು ಸ್ವಲ್ಪ ಅಂದರೆ ಅವರಿಗೆ ಏನು ಅಂತ ಅಂದರೆ ಸ್ವಲ್ಪ ಸೊಂಟ ಅಗಲ ಬೇಕು ಇನ್ನ. ಸೊ ಹಾಗಾಗಿ ಯಾವುದು ಬೇಕು ಅಂತ ಹೇಳಿದ್ರು. ಸೊ ನಾನು ಆನ್ಲೈನಲ್ಲಿ ತರಿಸಿಕೊಂಡು ಆಮೇಲೆ ಅವರಿಗೆ 1 ಡಜನ್ ಪೆಟಿಕೋಟ್ಸ್ ಕೂಡ ಕೊಟ್ಟಿದ್ದೀನಿ. ಸೊ 12 ಕಲರ್ಸ್ 12 ಪೆಟಿಕೋಟ್ಸ್ ಕೂಡ ತಗೊಂಡಿದ್ದಾರೆ. ಅವ್ರು ತುಂಬ ಇಷ್ಟಪಟ್ಟರು. ಹಾಗೆಯೇ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ರೇಟ್ ಕೂಡ ಕಡಿಮೆ ಅಂತೇಳಿ ಅವರು ತಗೊಂಡ್ರು. ಸೊ ತುಂಬಾನೇ ಅಪ್ರಿಷಿಯೇಟ್ ಮಾಡಿದ್ರು ನನ್ನನ್ನು. ಏನು ಅಂತ ಅಂದರೆ ಇವಾಗ ನಾನು ಸಾರಿ ಅವರಿಗೆ ಕೊಡಕ್ಕೆ ಹೋದಾಗಲೂ ಕೂಡ ಅಷ್ಟೇ, ಅವ್ರು ಏನು ಅಂತಂದರೆ ಅವ್ರ ಮೇಲೆ ಹತ್ಕೊಂಡು ಬರಲ್ಲ. ಸೊ ನಾನೇ ಅವರಿಗೆ ಅಲ್ಲಿ ಹೋಗಿ ಸಾರಿಯನ್ನು ಕೊಡ್ತೀನಿ. ಏನು ಅಂತಂದರೆ ತುಂಬ ಚೆನ್ನಾಗಿದೆ. ಸಾರಿ ಕೂಡ ಅಷ್ಟೇ, ಎಷ್ಟು ಚೆನ್ನಾಗಿದೆ ಗೊತ್ತಾ, ಇಷ್ಟು ಕ್ವಾಲಿಟಿ. ನನಗೆ ಈ ಬೇರೆ ಎಲ್ಲ ಕ್ವಾಲಿಟಿಗಳು ಚೆನ್ನಾಗಿದೆ, ಬಟ್ ಅವರಿಗೆ ಇಷ್ಟ ಆಗಿರುವಂಥ ಕ್ವಾಲಿಟಿ ಇರುತ್ತೆ ಅಲ್ವಾ, ಅದನ್ನು ಮತ್ತೆ ಮತ್ತೆ ನನಗೆ ಅವರು ತೋರಿಸಿ ಹೇಳ್ತಾ ಇದ್ರು, ಇದು ನೋಡಿ ಇನ್ನೂ ಚೆನ್ನಾಗಿದೆ ಕ್ವಾಲಿಟಿ ಅಂತೇಳಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಈ ಥರ ಕ್ವಾಲಿಟೀಸ್ ಇದ್ರೆ ತಗೊಂಬಾ ಅಂತೆಲ್ಲ ಹೇಳ್ತಾ ಇದ್ರು. ಸೊ ತುಂಬಾನೇ ಅಪ್ರಿಷಿಯೇಟ್ ಮಾಡಿದ್ರು, ತುಂಬ ಚೆನ್ನಾಗಿದೆ ಅಂತೇಳಿ, ಒಳ್ಳೇದಾಗಲಿ ಬಿಸ್ನೆಸ್ಸಿಗೆ ಅಂತ. ಸೊ ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇರೋದು. ಆಮೇಲೆ ಇನ್ನು ಇಲ್ಲಿ 3 ಸಾರಿ ಕೊಟ್ಟಿದ್ದಾರೆ, ಇನ್ನೂ ಒಂದು 4-5 ಸಾರಿ ಇದೆ. ನನ್ನ ಹತ್ರ ಏನಂದ್ರೆ ಓವರ್ಲಾಕ್ ಮೆಷಿನ್ ಇಲ್ಲದ ಕಾರಣ ಅವರು ನನ್ನ ಹತ್ರ ಬ್ಲೌಸ್ ಹೊಲಿಯಕ್ಕೆ ಕೊಡಲ್ಲ. ಅವ್ರು ತುಂಬ ದಪ್ಪ ಇದ್ದಾರೆ, ಅವ್ರದ್ದೊಂದು 42 ಸೈಜ್ ಏನೇ ಇರ್ಬೋದು, ಬಟ್ ನಾನು ಆ ಸೈಜ್ ಹೊಲ್ದಿದ್ದೀನಿ. ಕರೆಕ್ಟ್ ಆಗಿದೆ ಬೇರೆಯವರಿಗೆ. ಅವ್ರು ಇಲ್ಲಿ ಓವರ್ಲಾಕ್ ಮೆಷಿನ್ ಇಲ್ಲದ ಕಾರಣ ನನ್ನ ಹತ್ರ ಕೊಡಲ್ಲ. ಈ ಡೈಲಿ ವೇರ್ ಸ್ಯಾರೀಸ್ಗಳೇನಿರುತ್ತೆ ಅದನ್ನು ಕೊಡ್ತಾರೆ, ಓಕೆನಾ. ಇದು ಏನಂತಂದ್ರೆ ಇವರು ಬೇರೆ ಕಡೆ ಕೊಟ್ಟಿದ್ದಾರೆ, ಇದು ನನ್ನ ಕಡೆಯಿಂದನೇ ತಗೊಂಡಿರೋ ಸಾರಿ, ಬಟ್ ಇದನ್ನ ಬ್ಲೌಸ್ ಹೊಲಿಯಕ್ಕೆ ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಈಗ ಒಬ್ಬರನ್ನ ನೋಡಿದಾಗ ಇದರಲ್ಲಿ ಎಷ್ಟು ಬ್ಲೌಸ್ ಪೀಸ್ ಇದೆ ಅಂತ ಗೊತ್ತಾಗಿದೆ. ಇದೆಲ್ಲ ಕಡಿಮೆದು ಸಾರಿ, ಓಕೆನಾ. ಮೈಸೂರು ಕ್ರೇಪ್ ಸಾರಿಗಳಲ್ಲಿ 45 ಎಲ್ಲಿ ತನಕನೂ ನಮಗೆ ಬ್ಲೌಸ್ ಹೊಲಿಯೋದಕ್ಕೆ ಬ್ಲೌಸ್ ಸಿಗುತ್ತೆ. ಬಟ್ ಕಡಿಮೆ ಸಾರಿಗಳೇನಿರುತ್ತೆ, ಡೈಲಿ ವೇರ್ ಸಾರಿ ಇರ್ಬೋದು 500-600 ಈ ಸಮಥಿಂಗ್, ಇದೆಲ್ಲ 40 ಸೈಜ್ಗಿಂತ ಮೇಲೆ ಇದ್ದವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಬ್ಲೌಸ್ ಹೊಲಿಯಕ್ಕೆ. ನಮಗೆಲ್ಲ ಹೆಂಗಾದ್ರೂ ಹೊಲ್ಕೋಬಹುದು, 36, 38, 40 ಸೈಜ್ ಒಳಗಡೆ ಎಲ್ಲ ಹೆಂಗಾದ್ರೂ ಹೊಲ್ಕೋಬಹುದು ಅಡ್ಜಸ್ಟ್ ಮಾಡ್ಕೊಂಡು. ಬಟ್ ತುಂಬಾ ದಪ್ಪ ಇರ್ತಾರಲ್ವಾ, ಅವರಿಗೆಲ್ಲ ಈ ಕಡಿಮೆ ಸಾರಿಯಲ್ಲಿ
ಬ್ಲೌಸ್ ಪೀಸ್ ಸಾಕಾಗಲ್ಲ. ಕೆಲವೊಂದು ದೊಡ್ಡದಿರುತ್ತೆ, ಹೇಳಕ್ಕಾಗಲ್ಲ. ಕಡಿಮೆ ಸಾರಿ ಅಂದ್ರೂ ಕೆಲವೊಂದ್ರಲ್ಲಿ ಬ್ಲೌಸ್ ಪೀಸ್ ದೊಡ್ಡದಿರುತ್ತೆ, ಕೆಲವೊಂದ್ರಲ್ಲಿ ಚಿಕ್ಕದಿರುತ್ತೆ. ಅದು ಹೇಳೋದಿಕ್ ಬರಲ್ಲ ನಮಗೆ, ಕಡಿಮೆದಾಗಿರ್ಲಿ ಜಾಸ್ತಿದಾಗಿರ್ಲಿ ಅದು ಹೇಳಕ್ಕಾಗಲ್ಲ. ಸೊ ಅದು ಸಾರಿ ನಮಗೆ ಓಪನ್ ಮಾಡಿ ನಾವು ಬ್ಲೌಸ್ ಪೀಸ್ ಎಷ್ಟು ದೊಡ್ಡದಿದೆ ಅದೇ ದೊಡ್ಡದಿದೆ ಅಂತ ನಮಗೆ ನೋಡೋದಿಕ್ಕೂ ಸಿಗಲ್ಲ. ಈಗ ಹೋಲ್ಸೇಲ್ ಆಗಿ ನಾವು ತಗೊಳ್ಳೋಕ್ಕೆ ಹೋದಾಗ ನಮಗೆ ಜಸ್ಟ್ ಸಾರಿ ಇಲ್ಲಿ ಫಿನಿಶಿಂಗ್ ಇದೆ ಅಂತ ನೋಡೋದು ಬಿಟ್ರೆ, ಮತ್ತೆ ಸಾರಿ ಓಪನ್ ಮಾಡಿಬಿಟ್ಟು ಬ್ಲೌಸ್ ಪೀಸ್ ಇಷ್ಟು ದೊಡ್ಡದಿದೆಯಾ, ಬ್ಲೌಸ್ ಪೀಸ್ ಇಷ್ಟು ಚಿಕ್ಕದಿದೆಯಾ ನಮ್ಗೆ ಹೇಳಕ್ಕಾಗಲ್ಲ. ಸೊ ಅದರಿಂದ ಇದೀಗ ಏನಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಏನ್ ಮಾಡಿದ್ದಾರೆ, ನೋಡೋದೇನು ಬ್ಲೌಸ್ ಪೀಸನ್ನು ಕಟ್ ಮಾಡಿ ತೆಗೆದಿದ್ದಾರೆ. ಬ್ಲೌಸ್ ಪೀಸ್ ಕಟ್ ಮಾಡಿದ್ದಾರೆ. ಅತ್ತ ಬ್ಲೌಸ್ ಹೊಲಿಯೋದಿಕ್ಕೂ ಆಗ್ತಾ ಇಲ್ಲ, ಇತ್ತ ಸ್ಟಿಚ್ ಮಾಡಿ ಕೊಡಿ ಅಂದ್ರೆ ಸ್ಟಿಚ್ ಮಾಡಿ ಕೊಡ್ತಾ ಇರಲಿಲ್ಲ ಅಂತೆ. ಸೊ ಹಾಗಾಗಿ ನನ್ನ ಹತ್ರನೇ ಕೊಟ್ಟರು. ನನ್ನಲ್ಲಿ ಓವರ್ಲಾಕ್ ಮಿಷಿನ್ ಇಲ್ಲದ ಕಾರಣ ನಾನೇ ಇದನ್ನು ಏನು ಮಾಡಿದೆ ಅಂತ ಹೇಳಿದ್ರೆ, ಸೈಡ್ ಹೆಂಗೂ ಸ್ಟಿಚ್ ಮಾಡ್ತೀನಲ್ವಾ, ಇದನ್ನು ಅಟ್ಯಾಚ್ ಮಾಡಿದ್ದೀನಿ ನಾನೇ. ಸೊ ನೋಡಿ, ಇದು ಬ್ಲೌಸ್ ಪೀಸು ಇಲ್ಲಿದೆ ನೋಡಿ ಯಾವ ಥರ ಅಟ್ಯಾಚ್ ಮಾಡಿದ್ದೀನಿ ಅಂತ. ಸೊ ನೋಡಿ, ಮೇಲ್ಗಡೆ ಈ ತರ ಕಾಣಿಸುತ್ತೆ. ಅದು ನಾವು ಏನು ಮಾಡೋದಿಕ್ಕಾಗಲ್ಲ. ಈ ತರ ಕಾಣಿಸಿತ್ತು ಅಂತೇಳಿ ಏನು ಚಿಂತೆ ಮಾಡೋದಿಕ್ಕೆ ಹೋಗ್ಬಾರ್ದು. ಅಂದ್ರೆ ಇದು ನಾವು ಈ ತರ ವೇರ್ ಮಾಡ್ತೀವಲ್ವಾ, ವೇರ್ ಮಾಡಿದಾಗ ಅದು ಒಳಗಡೆ ಹೋಗುತ್ತೆ, ಇನ್ನೊಂದು ಅಲ್ಲಿ ಬರುತ್ತೆ ಅಲ್ಲಿ. ಸೊ ಆದ ಕಾರಣ ಇದು ಫಿನಿಶಿಂಗ್, ಇದು ನೀವು ಯಾರ ಹತ್ರ ಅಟ್ಯಾಚ್ ಮಾಡಕ್ ಕೊಟ್ರು ಈ ತರ ನಿಮ್ಗೆ ಕಾಣಿಸುತ್ತೆ. ಮೇಲ್ಗಡೆಗೆ ನಮ್ಗೆ ಈ ತರ ಅಟ್ಯಾಚ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ, ಈ ತರ ಗೊತ್ತಾಗುತ್ತೆ. ಒಳಗಡೆ ನಾನು ಈ ತರ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಓಕೆನಾ, ಇದು ಅಟ್ಯಾಚ್ ಮಾಡಿರೋದು. ಸೊ ನೋಡಿ, ಕಾಣಿಸ್ತಾ ಇದೆ ಅಲ್ವಾ, ಈ ತರ ಫಿನಿಶಿಂಗ್ ಕೊಟ್ಟು ಈ ತರ ಅಟ್ಯಾಚ್ ಮಾಡಿದೀನಿ. ಓಕೆನಾ, ಈ ತರ. ಸೊ ಬ್ಲೌಸ್ ಪೀಸನ್ನು ತೆಗ್ಬಿಟ್ಟಿದ್ದಾರೆ ನೋಡಿ. ಬ್ಲೌಸ್ ಪೀಸ್ ಇಷ್ಟೇ ಚಿಕ್ಕದಿರೋದು, ಇಷ್ಟೇ ಚಿಕ್ಕದಂದ್ರೆ ಇದು ಸೈಡ್ ಇಲ್ಲಿ ಅವ್ರು ಏನಂದ್ರೆ ಕ್ರಾಸ್ ಆಗಿ ಕಟ್ ಮಾಡಿದ್ರೆ ಅದನ್ನೆಲ್ಲ ತೆಗ್ಬಿಟ್ಟು ಇಲ್ಲಿ ಫೋಲ್ಡಿಂಗ್ ಮಾಡಿದೀನಿ. ಒಂದ್ ಸ್ವಲ್ಪ ಇಲ್ಲಿ ತನಕ ಏನಾದ್ರೂ ಉದ್ದ ಇರ್ತಿತ್ತು, ಒಂದು ಇಲ್ಲಿ ತನಕ ಒಂದು ಇಷ್ಟ ಅಗಲ ಇತ್ತು ಬ್ಲೌಸ್. ಬಟ್ 36 ಸೈಜ್ನವ್ರಿಗೆಲ್ಲ ಇಷ್ಟು ಅಗಲ ಇದ್ರು ಹೊಲ್ಕೊಳ್ಳೋಕೆ ನಮಗೆ ಬಟ್ಟೆ ನಮಗೆ ಸಿಗುತ್ತೆ. ಸೊ ಆದ ಕಾರಣ ಅದೇನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಇದನ್ನ ನಾನು ಅಟ್ಯಾಚ್ ಮಾಡಿ ಬ್ಲೌಸ್ ಪೀಸನ್ನು ನೋಡಿ ಎಷ್ಟು ಕ್ವಾಲಿಟಿ ಇರುತ್ತೆ, ಹಾಗೇನೆ ಸಾಫ್ಟ್ ಇರುತ್ತೆ. ಓಕೆನಾ, ಸೊ ತುಂಬಾ ಸಾಫ್ಟ್ ಇರುತ್ತೆ, ವೇರ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ಇದು ಅವರು ಡೈಲಿ ವೇರ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಇದು ಡೈಲಿ ವೇರ್ ಸ್ಯಾರೀಸ್ ಏನಲ್ಲ, ನೀವು ಆಫೀಸ್ಗಳಿಗೆ ಟೀಚಿಂಗ್ಗಳಿಗೆಲ್ಲ ಹೋದಾಗ ಸ್ಯಾರಿ ವೇರ್ ಮಾಡ್ಬೋದು. ಆಮೇಲೆ ಇನ್ನೊಂದು ಸ್ಯಾರಿ, ಇದನ್ನು ಕೂಡ ಅದೇ ತರ ಅವರು ಕಟ್ ಮಾಡಿಬಿಟ್ಟಿದ್ದಾರೆ. ಸೊ ಇದನ್ನು ಕೂಡ ನಾನು ಅಟ್ಯಾಚ್ ಮಾಡಿದ್ದೀನಿ. ಇದೆಲ್ಲ ಎಷ್ಟು ಕಡಿಮೆಗೆ ನೋಡಿ, ಇದರಲ್ಲಿ ರೆಡಿ ನಿಮಗೆ ಕುಚ್ಚು ಸಿಗುತ್ತೆ. ಇಷ್ಟೆಲ್ಲ ಕಡಿಮೆ ಪ್ರೈಸ್ಗೆ ಖಂಡಿತವಾಗ್ಲೂ ಯಾರು ಕೊಡಲ್ಲ. ನೀವು ಶಾಪಿಗೆ ಹೋದ್ರೆ ಡಬಲ್ ರೇಟ್ ಹೇಳ್ತಾರೆ, ಬಟ್ ನಾವು ಡಬಲ್ ರೇಟು ಹೇಳಲ್ಲ. ಇಲ್ಲಿ ಬಂದು ಸೇಲ್ ಮಾಡೋರಿಗೂ ಅಷ್ಟೇ, ಆನ್ಲೈನಲ್ಲೂ ಅಷ್ಟೇ, ತುಂಬಾ ಅಂದ್ರೆ ತುಂಬಾ ಕಡಿಮೆಗೆ ನಾನು ಸಾರಿಯನ್ನು ಕೊಡೋದು. ಸೊ ಇದು ಕೂಡ ಅಷ್ಟೇ, ಇದೊಂಥರ ಕಾಟನ್ ಟೈಪಲ್ಲಿ ಸಾರಿ. ಅಂದ್ರೆ ಕಾಟನ್ ಅಂದ್ರೆ ಏನು ಗೊತ್ತಾ, ಪ್ಯೂರ್ ಕಾಟನ್ಗಳಲ್ಲ. ಈಗ ನಿಮ್ಗೆ ಗೊತ್ತಿರುತ್ತೆ ಕಾಟನ್ ಅಂದ್ರೆ ಹೆಂಗಿರುತ್ತೆ, ಈ ಮಗ್ಗದ ಸಾರಿಗಳಲ್ಲಿ ಹೆಂಗ್ ಕಾಟನ್ ಬರುತ್ತೆ, ಇದೆಲ್ಲ ಲೈನಿನ್ ಕಾಟನು ಈ ತರ ಎಲ್ಲ ಬರುವಂಥದ್ದು. ಸೊ ತುಂಬಾ ಸಾಫ್ಟ್ ಆಗಿರುತ್ತೆ, ವೇರ್ ಮಾಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಎಷ್ಟು ಕಡಿಮೆ ಪ್ರೈಸಿಗೆ ಸಿಗುತ್ತೆ ಗೊತ್ತಾ. ಇದು ಇನ್ನ ಇದೆ ಸಾರಿಗಳು, ಬೇಕಿದ್ರೆ ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಫೋಟೋಸ್ ಎಲ್ಲ ಹಾಕ್ತಾ ಇರ್ತೀನಿ. ಸೊ ಫಿನಿಶಿಂಗ್ ಇರ್ಬೋದು, ಎಲ್ಲವೂ ಕೂಡ ಚೆನ್ನಾಗಿರುತ್ತೆ, ಕಡಿಮೆದು ಸಾರಿ ಆದ್ರೂ ಕೂಡ. ಸೊ ಸದ್ಯಕ್ಕೆ 3 ಸಾರಿ ಕೊಟ್ಟಿದ್ರು, ಅದನ್ನ ಬ್ಲೌಸ್ ಪೀಸನ್ನು ಅಟ್ಯಾಚ್ ಮಾಡಿದ್ದೀನಿ. ಏನು ಅಂತಂದ್ರೆ, ಈಗ ಎಷ್ಟೋ ಜನ ಬೈದ್ ಬಿಡ್ತಾರೆ, ಯಾಕಂದ್ರೆ ಬ್ಲೌಸ್ ಪೀಸ್ ಆ ತರ ಕಟ್ ಮಾಡಿ ಮತ್ತೆ ಅಟ್ಯಾಚ್ ಮಾಡೋದಿಲ್ಲ, ಅದು ಚೆನ್ನಾಗಿ ಕಾಣಿಸಲ್ಲ. ಇವಾಗ ಈ ಸಾರಿ ಆಗಿದ್ದಕ್ಕಾಯ್ತು, ಯಾಕಂದ್ರೆ ಡೈಲಿ ವೇರ್ ಅಂತೇಳಿ ಡೈಲಿ ವೇರ್ ಉಟ್ಕೊಂಡು ಹೋಗ್ತಾರೆ. ಬಟ್ ಒಳ್ಳೊಳ್ಳೆ ಸಾರಿಗಳನ್ನ ಆತರ ಕಟ್ ಮಾಡಿ ಆತರ ಅಟ್ಯಾಚ್ ಮಾಡಿದಾಗ ನಮ್ಗೇನಿದಾಗುತ್ತೆ, ಯಾಕಂದ್ರೆ ಅವರು ಎಲ್ಲಿ ತನಕ ಸಾರಿ ತಗೊಂಡಿದ್ದಾರೆ ಅಂದ್ರೆ 2000 ತನಕನೂ ಸಾರಿ ತಗೊಂಡಿದ್ದಾರೆ. ನನ್ನ ಹತ್ರ 2000 ಪ್ರೈಸಸ್ ಇರುವಂತಹ ಸಾರಿಗಳನ್ನು ತಗೊಂಡಿದ್ದಾರೆ. 2200 2300 ತನಕನೂ ಅವರು ಸಾರಿ ತಗೊಂಡಿದ್ದಾರೆ. ಅಷ್ಟು ರೇಟ್ ಇರುವಂತದ್ದು ಮೈಸೂರು ಕ್ರಿಪ್ ಸಾರಿಗಳು, ಅಷ್ಟು ಚೆನ್ನಾಗಿರುವಂತದ್ದು ಕೂಡ ತಗೊಂಡಿದ್ದಾರೆ ಅವರು. ಇದು ಕೂಡ ಡೈಲಿ ವೇರ್ಸ್ಗಳು ಕೂಡ ತಗೊಂಡಿದ್ದಾರೆ. ನಾವು ಏನು ಅಂತಂದ್ರೆ, ನಾನು ಫಸ್ಟ್ ಏನ್ ಮಾಡ್ತೀನಿ, ಬ್ಲೌಸ್ ಪೀಸ್ ಬರುತ್ತಾ ಇಲ್ವಾ ಅಂತ ನೋಡ್ಕೊಂಡು ಕಟ್ ಮಾಡ್ತೀನಿ. ಯಾಕಂದ್ರೆ ಆಮೇಲೆ ಅದನ್ನ ಅಟ್ಯಾಚ್ ಮಾಡಿ ಅಷ್ಟಷ್ಟು ಸಾರಿಗಳಿಗೆ 2000 ಎಲ್ಲ ಸಾರಿಗಳಿಗೆ ಕೊಟ್ಬಿಟ್ಟು ಬ್ಲೌಸ್ ಪೀಸನ್ನು ಕಟ್ ಮಾಡಿ ಮತ್ತೆ ಬ್ಲೌಸ್ ಬರಲ್ಲ ಆ ತರ ಅಟ್ಯಾಚ್ ಮಾಡಿದಾಗ ಅದು ನಮಗೇನೆ ಒಂಥರ ಇದಾಗುತ್ತೆ. ಈಗ ನನಗೇನೆ ಇದಾಗುತ್ತೆ, ನಾನು ಅಷ್ಟು ರೇಟ್ ಕೊಟ್ಟು ತಗೊಂಡಿದ್ದೀನಿ ಸಾರಿ, ಬಟ್ ಅದನ್ನ ಆ ತರ ಮಾಡಿದಾಗ ನಂಗೇನೆ ಒಂದು ಬೇಜಾರಾಗುತ್ತೆ. ಸೊ ಹಾಗಾಗಿ ಟೈಲರ್ಸ್ಗಳಿಗೆ ನಾನು ಹೇಳುವಂಥದ್ದು ಏನಂದ್ರೆ, ಬ್ಲೌಸ್ ಪೀಸ್ ಬರುತ್ತಾ ಇಲ್ವಾ ಅಂತ ಫಸ್ಟ್ ನೋಡ್ಕೊಂಡು ಆಮೇಲೆ ನಾವು ಇದು ಮಾಡಬೇಕು. ಸೊ ನಾನು ಅವ್ರಿಗೆ ಹೇಳ್ದೆ, ನೀವು ಆ ಥರ ಏನಕ್ಕಿದು ಬಿಟ್ಕೊಟ್ರೆ ಅವರಿಗೆ ಬೈಬೇಕಿತ್ತು ಸರಿಯಾಗಿ ಅಂತೇಳಿ. ಯಾಕಂದ್ರೆ ಆ ಥರ ಕಟ್ ಮಾಡಬಾರ್ದಲ್ವಾ, ನೋಡ್ಕೋಬೇಕು ಬ್ಲೌಸ್ ಪೀಸ್ ಬರುತ್ತಾ ಇಲ್ವಾ ಅಂತ. ಯಾಕಂದ್ರೆ ಎಲ್ಲ ಟೈಲರ್ಸ್ಗಳಿಗೊಂದು ಎಷ್ಟು ಸಾಕಾಗುತ್ತೆ ಅಂತ ಒಂದು ಅಂದಾಜು ಸಿಗುತ್ತೆ. ಓಕೆನಾ, ಬ್ಲೌಸ್ ಎಷ್ಟು ಬೇಕು ಅಂತ ಫಸ್ಟ್ ನಂಗೆ ಗೊತ್ತಾಗ್ತಾ ಇರಲ್ಲ, ಇವಾಗ ನನಗೂ ಗೊತ್ತಾಗ್ತಾ ಇದೆ. ಸೊ ಆದ ಕಾರಣ ಅದನ್ನ ನೋಡ್ಕೊಂಡು ತಗೋಬೇಕು ಆ ಥರ.
ಇನ್ನು ನೋಡಿ ಎಷ್ಟು ನೈಟೀಸ್ಗಳು ಕೂಡ ಅಷ್ಟೇ ಓಕೆನಾ, ಫುಲ್ಲು ನಿಮಗೆ ಕಡಿಮೆಗೆ ಸಿಗ್ತಾ ಇದೆ. ಮಾರ್ಬಲ್ ಕ್ರಶ್ ನೈಟಿಗಳೆಲ್ಲ 190 ರುಪೀಸ್ಗೆ ನಾನು ಕೊಡ್ತಾ ಇದ್ದೀನಿ. ಮಾರ್ಬಲ್ಗಳು ಕಾಟನ್ಗಳಲ್ಲಿ 220ರದ್ದಿದೆ, 230ರದ್ದಿದೆ. ಇನ್ನು ಜಾಸ್ತಿ ರೇಟಿದು ಕೂಡ ಚೆನ್ನಾಗಿ ಫ್ಯಾಬ್ರಿಕ್ ಬರುವಂಥದ್ದು ಕೂಡ ಇದೆ. ನನಗೆ ಜಸ್ಟ್ ಒಂದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನೋಡಿ ಈ ಥರ ಬರುವಂಥದ್ದು ಇದೆಲ್ಲ ಏನು 570 550 ರೇಂಜಲ್ಲಿ ಬರುವಂಥದ್ದು. ಯಾಕಂದರೆ ಇದು ಫುಲ್ಲು ಎಂಬ್ರಾಯ್ಡಿಂಗ್ ವರ್ಕ್ ಬರುತ್ತೆ. ಇದರ ಬಟ್ಟೆ ಇದೆ ಅಲ್ವಾ, ಎಷ್ಟು ಸಾಫ್ಟ್ ಇದೆ ಅಂದರೆ ಫುಲ್ಲು ಸಾಫ್ಟ್ ಅಂದರೆ ಸಾಫ್ಟ್, ಗುಡ್ ಕ್ವಾಲಿಟಿ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಇದು ಜಾಸ್ತಿ ರೇಟ್ ಇದು, ಬಟ್ ಆದರೂ ನಾನು ತಗೊಂಡಿದ್ದೀನಿ. ಏನಕ್ಕಂದರೆ ತುಂಬ ಸಾಫ್ಟ್ ಆಗಿರುತ್ತೆ. ಅಂದರೆ ಕೆಲವೊಬ್ರು ಇದನ್ನು ವೇರ್ ಮಾಡ್ಕೊಳ್ತಾರೆ ಜಾಸ್ತಿ ರೇಟ್ ಆದ್ರೂ ಅಂತ ಈ ಥರ ತಗೊಂಡಿದ್ದು. ಫುಲ್ಲು ನಿಮಗಿಲ್ಲಿ ಎಂಬ್ರಾಯ್ಡಿಂಗ್ ಬರುತ್ತೆ. ಇನ್ನು ಎಂಬ್ರಾಯ್ಡಿಂಗ್ ಬರುವಂಥದ್ದು ಕಡಿಮೆದಿದೆ 270 250ರದ್ದಿಲ್ಲ. ಸೊ ನೀವು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಅಥವಾ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋಕ್ಕೆ ಇಷ್ಟ ಇಲ್ಲ ಅಂದರೆ ನಾನು ಏನು ನಂಬರ್ ಹಾಕಿದ್ದೀನಲ್ವ ಸ್ಕ್ರೀನ್ ಮೇಲೆ, ನೀವು ಮೆಸೇಜ್ ಮಾಡಿ, ನಿಮಗೆ ನಾನು ಸಪ್ರೇಟ್ ಆಗಿ ಬೇಕು ಅಂತಿದ್ರೆ ಫೋಟೋಸನ್ನು ಖಂಡಿತವಾಗ್ಲೂ ಕಳಿಸ್ತೀನಿ. ಯಾಕಂದರೆ ಕೆಲವೊಬ್ರು ಗ್ರೂಪ್ಗೆ ಜಾಯ್ನ್ ಆಗಲ್ಲ, ಯಾಕಂದರೆ ಗ್ರೂಪಲ್ಲಿ ತುಂಬ ಫೋಟೋಸ್ ಬರ್ತಾ ಇರುತ್ತೆ, ಮೊಬೈಲ್ ಹ್ಯಾಂಗ್ ಆಗುತ್ತೆ, ಹಾಗೆ ಆಗುತ್ತೆ, ಹೀಗಾಗುತ್ತೆ ಅಂತೇಳಿ. ಸೊ ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಸಪ್ರೇಟಾಗಿ ಬಂದು ನನಗೆ ಮೆಸೇಜ್ ಹಾಕಿದರೆ ನಾನು ನಿಮಗೆ ಯಾವುದೆಲ್ಲ ಕಲೆಕ್ಷನ್ಸ್ ಇದೆ ಅದೆಲ್ಲವೂ ಕೂಡ ನಾನು ನಿಮಗೆ ಕೊಡ್ತೀನಿ. ಆಮೇಲೆ ಇದು ಸ್ಯಾರಿ, ಇದರಲ್ಲಿ 3 ಕಲರ್ಸ್ ಇದೆ ಓಕೆನಾ. ಬೇಕಿದ್ದವರು ಕಮೆಂಟ್ ಮಾಡಿ. ಇದು ಸಿಲ್ಕ್ ಟೈಪಲ್ಲಿ ಬರುತ್ತೆ, ಸಾಫ್ಟ್ ಸಿಲ್ಕ್. ಆ್ಯಕ್ಚುಲಿ ಇದರ ಪ್ರೈಸ್ ಬಂದು 1930. ಇಲ್ಲೇ ಬರ್ದಿದ್ದೀನಿ ನೋಡಿ. 1900ಗೆಲ್ಲ ಸೇಲ್ ಮಾಡುವಂಥದ್ದನ್ನು ನಾನು ನಿಮಗೆ ಜಸ್ಟ್ 1400ಗೆ ಈ ಸ್ಯಾರಿಯನ್ನು ಕೊಡ್ತಾ ಇದ್ದೀನಿ ಓಕೆನಾ. ಇದರಲ್ಲಿ 3 ಕಲರ್ಸ್ ಬರ್ತಾ ಇದೆ. ಸಂಕ್ರಾಂತಿ ಸ್ಪೆಷಲ್ ಆಫರ್ ಅಂತ ಹೇಳಿಬಿಟ್ಟು ನಾನು ಕೊಡ್ತಾ ಇದ್ದೀನಿ. ಇಷ್ಟು ಕಡಿಮೆಗೆ ನಿಮಗೆ ಖಂಡಿತವಾಗ್ಲೂ ಎಲ್ಲೂ ಕೂಡ ಸಿಗಲ್ಲ ಓಕೆನಾ. ಅಷ್ಟು ಕಡಿಮೆಗೆ ನಾನು ಕೊಡ್ತಾ ಇದ್ದೇನೆ. ಬೇಕಿದ್ರೆ ನೀವು ಒಂದ್ಸಲ ತಗೊಂಡು ನೀವು ಚೆಕ್ ಮಾಡ್ಕೊಳ್ಳಿ ಹೆಂಗಿದೆ ಕ್ವಾಲಿಟಿ ಏನು ಅಂತ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕ್ವಾಲಿಟಿಗಳನ್ನು ಕೊಡ್ತಾರೆ ಅಂತ. ಸೊ ಇದಿಷ್ಟು ನನಗೆ ಹೇಳಬೇಕಿತ್ತು. ಸೊ ನನಗೆ ಕೆಲವೊಬ್ರು ಹೇಳ್ಬೋದು ನೀವು ಸ್ಯಾರಿಗಳದೆಲ್ಲ ವೀಡಿಯೋ ಮಾಡಿ, ಶಾರ್ಟ್ ವೀಡಿಯೋ ಮಾಡಿ, ಈ ಥರ ಇದು ಮಾಡಿ ಅಂತ. ಬಟ್ ನಂಗೆ ಟೈಮ್ ಸಿಗಲ್ಲ ವೀಡಿಯೋ ಮಾಡೋದಕ್ಕೆ. ಹೊಲಿಯೋದಿರುತ್ತೆ, ಮಗುವ ನೋಡ್ಕೊಳ್ಳೋದಿರುತ್ತೆ, ಆಮೇಲೆ ಇಲ್ಲಿ ಬಂದವರು ಕಸ್ಟಮರ್ಸ್ಗಳು ಕೊಡೋದು, ಅದನ್ನೆಲ್ಲ ತೊಗೊಂಡೋಗಿ ಹಾಕೋದು, ಮತ್ತೆ ಅದನ್ನು ಮಾಡಿಸಿ ಇಲ್ಲಿಗೆ ತಂದಿಡೋದು, ತುಂಬ ಕೆಲಸ ಆಗೋಗ್ಬಿಡುತ್ತೆ. ಸೊ ಆದ ಕಾರಣ ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಟೈಮ್ ಸಿಗಲ್ಲ. ಬಟ್ ಟ್ರೈ ಮಾಡ್ತೇನೆ ವೀಡಿಯೋ ಮಾಡೋದಕ್ಕೆ ಆದಷ್ಟು. ಸೊ ಇದಿಷ್ಟು ಹೇಳಬೇಕಿತ್ತು. ಸೊ ಹಾಗಾಗಿ ನಮ್ಮ ಕಡೆಯಿಂದ ನೀವು ಪರ್ಚೇಸ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಒಂದು ಬಿಸ್ನೆಸ್ಗೆ. ಇಷ್ಟೇ ಹೇಳೋದಕ್ಕಿದ್ದು. ಯೂಟ್ಯೂಬಲ್ಲಿ ಕೂಡ ಅಷ್ಟೇ, ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಿಮಗೆ ಎಷ್ಟು ಚೆನ್ನಾಗಿ ವ್ಯಾಪಾರ ಆಗ್ತಾ ಇರ್ಬೋದಲ್ಲ. ಆನ್ಲೈನಲ್ಲೂ ಆಗ್ತಾ ಇದೆ, ಬಟ್ ನಾನು ಆಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇನ್ನು ಜಾಸ್ತಿಯಾಗಿ ಇದು ತಗೊಳ್ಬೇಕು ಅಂತೇಳಿ. ಸೊ ಆನ್ಲೈನಲ್ಲೇ ನನಗೆ ಆನ್ಲೈನ್ ನಾನು ವೆರಿ ಇಂಪಾರ್ಟೆಂಟ್ ಆಗಿ ನಾನು ತಗೊಳ್ಳಲ್ಲ. ಯಾಕಂದರೆ ಆನ್ಲೈನಲ್ಲಿ ಸ್ವಲ್ಪ ಕಷ್ಟನೇ ನಮಗೆ ಕೊರಿಯರ್ ಮಾಡೋದು. ಬಟ್ ಆದರೂ ನಾವು ಕೊರಿಯರ್ ಇವತ್ತು ನೀವು ಬುಕ್ಕಿಂಗ್ ಮಾಡಿದರೆ ನಾವು ನಾಳೆನೂ ಕೊರಿಯರ್ ಮಾಡಿಬಿಡ್ತೀವಿ. ಆದರೂ ಸ್ವಲ್ಪ ರಿಸ್ಕ್ ತಗೊಂಡು ಆನ್ಲೈನಲ್ಲಿ ನಾವು ಕೊರಿಯರ್ ಮಾಡ್ತೀವಿ. ಬಟ್ ನಮ್ಗೆ ಇಲ್ಲಿ ಬಂದ ಕಸ್ಟಮರ್ಗಳು ತಗೊಂಡ್ರು ನಮಗೆ ಸಾಕಾಗುತ್ತೆ ಅಂತ. ಬಟ್ ನಾನು ಆನ್ಲೈನಲ್ಲಿ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಆನ್ಲೈನ್ ಅಂದರೆ ಕಡಿಮೆಗೆ ಸಿಗಲಿ ಸ್ಯಾರಿಗಳು. ಒಂದೊಂದು ಕಡೆ ರೇಟ್ ಜಾಸ್ತಿ ಇರುತ್ತೆ, ಕಾಸ್ಟ್ಲಿ ಇರುತ್ತೆ ರೇಟು. ಬಟ್ ಕಡಿಮೆಗೆ ಸಿಗಲಿ ಅನ್ನೋ ಕಾರಣಕ್ಕೆ ನಾನು ಆನ್ಲೈನನ್ನು ಚೂಸ್ ಮಾಡ್ಕೊಂಡಿರೋದು. ಮತ್ತು ಇನ್ನೊಂದು ಏನಂದರೆ, ಇನ್ಸ್ಟಾಗ್ರಾಮಲ್ಲಿ ಹಾಕ್ಬೋದು, ಯೂಟ್ಯೂಬ್ ಇದೆ ನಂದು, ಸ್ವಲ್ಪ ಆನ್ಲೈನಲ್ಲಿ ತಗೊಂಡ್ರು ನನಗೂ ಕೂಡ ಸ್ವಲ್ಪ ಇದಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದು ಮಾಡಿರುವಂಥದ್ದು. ಯಾಕಂದರೆ ಕೆಲವೊಂದು ಕಡೆ ತುಂಬ ಕಾಸ್ಟ್ಲಿ ಇರುತ್ತೆ ಸ್ಯಾರಿಗಳಿಗೆ. ನೀವು ಅನ್ಕೋಬೋದು ಇಲ್ಲ ನಮ್ಮ ಕಡೆ ಊರಲ್ಲಿ ಇಷ್ಟೇ ಕಡಿಮೆಗೆ ಸಿಗುತ್ತೆ ಅಂತ. ಬಟ್ ಅಷ್ಟೇ ಕಡಿಮೆಗೆ ಸಿಗ್ತಾ ಇದೆ, ಎಸ್ ಹೌದು. ಬಟ್ ಅದು ಕ್ವಾಲಿಟಿ ಬೇರೆನೆ, ಇಂಥ ಕ್ವಾಲಿಟಿಗಳು ಬೇರೆ. ಇಂತಹ ಸೀರೆಗಳು ನಿಮಗೆ ನಿಮ್ಮ ಊರುಗಳಲ್ಲಿ ಖಂಡಿತವಾಗ್ಲೂ ಸಿಗಲಿಕ್ಕೆ ಚಾನ್ಸ್ ಇಲ್ಲ. ಈಗ ನಮ್ಮ ಊರುಗಳಲ್ಲಿ ಅಂದರೆ ದೂರದ ಊರುಗಳಲ್ಲಿ, ಇದು ಬೆಂಗಳೂರಲ್ಲಿ ಸಾರಿಗಳೇನಿದೆ ಅದೊಂಥರ ಬೇರೆನೇ ಇರುತ್ತೆ. ಪ್ಯಾಟರ್ನ್ ಇರ್ಬೋದು, ಅದರ ಒಂದು ಏನು ಕ್ವಾಲಿಟಿಗಳಿರ್ಬೋದು, ಅದೊಂಥರ ಚೇಂಜ್ ಇರುತ್ತೆ. ನಮ್ಮ ಒಂದೊಂದು ಅಂಗಡಿ ಇದರಲ್ಲಿ ಚೇಂಜ್ ಇರುತ್ತೆ ಓಕೆನಾ. ಸೊ ಹಾಗಾಗಿ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಏನು ಅಂತಂದರೆ, ಕ್ವಾಲಿಟಿ. ಈಗ ಎಕ್ಸಾಂಪಲ್ ಒಂದು ಅನುಶ್ರೀ ಸಾರಿ, ಈ ಅನುಶ್ರೀ ಸಾರಿ ಏನಂತಂದರೆ ಕೆಲವೊಂದು ಇನ್ಸ್ಟಾ ಪೇಜ್ಗಳಲ್ಲಿ 350 400ಇಂದಾನೇ ಸ್ಟಾರ್ಟ್ ಆಗ್ತಾ ಇದೆ. ಬಟ್ ಅದು ಕ್ವಾಲಿಟಿ ಕಡಿಮೆ ಇರುತ್ತೆ ಓಕೆನಾ. ಕ್ವಾಲಿಟಿ ಕಡಿಮೆ ಇರುತ್ತೆ. ನನ್ನ ಹತ್ರ ಈಗ ಒಂದಿದೆ ಅನುಶ್ರೀ ಸಾರಿ, ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಆ ಸಾರಿ ಅನುಶ್ರೀ ಸಾರಿ ಇದೆ ಅಲ್ವಾ, ಅದು ಒಂದಿದೆ. ನಾನು ನಿಮಗೆ ಬೇಕಿದ್ರೆ ತೋರಿಸ್ತೀನಿ ಈಗ ವಿಡಿಯೋದಲ್ಲಿ. ಅದು ಎಲ್ಲಿ ಇಟ್ಟಿದ್ದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಾರಿ, ಒಂದು ನಿಮಿಷ ಸಿಗ್ತೇನೆ. ಸೊ ಇದು
ಅನುಶ್ರೀ ಸಾರಿ. ಇದು ಎಷ್ಟು ವೆಯ್ಟ್ ಇದೆ ಗೊತ್ತಾ? ಆಲ್ಮೋಸ್ಟ್ ಎಷ್ಟು ಗೊತ್ತಾ, 1 kg ಹತ್ರ ಬರುತ್ತೆ. ಒಂದು ನನ್ನ ಪ್ರಕಾರ 800 ಗ್ರಾಮ್ಸ್ ಮೇಲೇನೆ ಇದೆ ಇದು ಸಾರಿ. ಎಸ್ ಹೌದು, 800 ಗ್ರಾಮ್ಸ್ ಮೇಲೇನೆ ಇದೆ. ಯಾಕಂದ್ರೆ ಇದು ಆನ್ಲೈನಲ್ಲಿ ಕೂಡ ನಾನು ಇದು ಮಾಡಿದ್ದೀನಿ ಎಷ್ಟು ವೆಯ್ಟ್ ಇದೆ ಅಂತ. ಸೊ ಇದೇ ಸಾರಿಗಳು ನಿಮ್ಗೆ ಎಷ್ಟಕ್ಕೆ ಸಿಗ್ತದೆ ಅಂದ್ರೆ 400, 350 ಇದೆಲ್ಲ ಇಷ್ಟದಲ್ಲಿ ಆಗ್ತಾ ಇದಾರೆ. ಅದು ರಿಯಲಿಯಾ ಏನೋ ಗೊತ್ತಿಲ್ಲ ನನಗೆ, ಬಟ್ ಅಷ್ಟು ಕಡಿಮೆಗೆ ನಿಮ್ಗೆ ಸಿಗ್ತಾ ಇದೆ. ಬಟ್ ನಾನೇನು ಹೇಳ್ತಾ ಇದ್ದೀನಿ ಗೊತ್ತಾ, ಈ ಸಾರಿ ಈಗ ಏನು ಅಂತ ಅಂದ್ರೆ ಟ್ರೆಂಡಿಂಗ್ ಅಲ್ಲಿ ಇದೆ. ಈಗ ಟ್ರೆಂಡಿಂಗ್ ಹೋಗಿದೆ, ಬಟ್ ಆದ್ರೂ ಇದೆ ಈ ಟ್ರೆಂಡಿಂಗ್ ಅಲ್ಲಿ, ಬೇರೆ ಬೇರೆ ಟೈಪಲ್ಲೆಲ್ಲ ಬಂದಿದೆ. ಸೊ ನಾನು ಒಂದು ರೇಟ್ ಹೇಳಿದಾಗ ತುಂಬಾ ಜನ ಬಂದು ಹೇಳ್ತಾರೆ ಇಲ್ಲ ಅದರಲ್ಲಿ ಅಷ್ಟು ಕಡಿಮೆಗೆ ಸಿಗ್ತಾ ಇದೆ, ಬಟ್ ಅದು ಕ್ವಾಲಿಟಿ ಬೇರೆನೆ, ಇದು ಕ್ವಾಲಿಟಿ ಬೇರೆನೆ. ನಾನು ಯಾವತ್ತೂ ಕೂಡ ಯಾರಿಗೂ ರೇಟ್ ಜಾಸ್ತಿ ಹೇಳಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಥರ ರೇಟ್ ನಾನು ಖಂಡಿತವಾಗ್ಲೂ ಹೇಳಲ್ಲ. ಸೊ ಆದ ಕಾರಣ ನೀವು ಅದನ್ನ ತಿಳ್ಕೊಳ್ಳಿ. ಸೇಮ್ ನೋಡಕ್ಕೆ ನಿಮ್ಗೆ ಇದೇ ತರ ಇರುತ್ತೆ, ಬಟ್ ನಿಮ್ಗೆ ಈಗ ನಾನು ಎಕ್ಸಾಂಪಲ್ ಹೇಳಿದೆ, ನಾನು ಒಂದು 1500ಗೆ ಅಂತಂದ್ರೆ ನೀವು ಹೇಳ್ತೀರಾ ಅದರಲ್ಲಿ 800-900 ರೂಪಾಯಿಗೆ ಸಿಗುತ್ತೆ ಅಂತ. ಬಟ್ ಅದು ಕ್ವಾಲಿಟಿನೇ ಬೇರೆ, ಇದು ಕ್ವಾಲಿಟಿನೇ ಬೇರೆ. ಇದನ್ನ ಬೇರೆ ಬೇರೆ ಕ್ವಾಲಿಟಿಯಲ್ಲಿ ಇವಾಗ ಏನ್ ಮಾಡ್ತಾ ಇದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಸಾರಿಯನ್ನ. ಕಡಿಮೆ ಬಜೆಟ್ ಅಲ್ಲಿ ಸಿಗ್ಲಿ ಅನ್ನೋ ಕಾರಣಕ್ಕೆ ಕಡಿಮೆ ಬಜೆಟಿನ ಕಡಿಮೆ ಕ್ವಾಲಿಟಿಯಲ್ಲಿ ಇದನ್ನ ತಯಾರಿಸ್ತಾ ಇದ್ದಾರೆ ಈ ಸಾರಿಗಳನ್ನ. ಬೇಕಂದ್ರೆ ನೀವು ಇನ್ಸ್ಟಾ ಪೇಜ್ಗಳಲ್ಲಿ ನೋಡಿ 300-400 ಕೊಡ್ತಾರೆ ಅಂದ್ರೆ ಯಾರಾದ್ರೂ ನಂಬ್ತಾರ? ಅದೀಗ ಅನುಶ್ರೀ ವೇರ್ ಮಾಡಿದ್ದು, ಈಗ ಅನುಶ್ರೀದೇ ನಾನು ಹೇಳೋದು. ಈಗ ಅನುಶ್ರೀ ವೇರ್ ಮಾಡಿದ್ದಾರೆ ಅಂದ್ರೆ ಸಾರಿ ಅವ್ರು ಇಷ್ಟು ಕಡಿಮೆ ಕೊಟ್ಟು ತಗೊಂಡಿರೋಂಥದ್ದಲ್ಲ. ಅದಕ್ಕೆ ಆಲ್ಮೋಸ್ಟ್ ಒಂದು 10,000 20,000 ಏನಾದ್ರೂ ಇರ್ಬೋದು ಪ್ರೈಸ್. ಯಾಕಂದ್ರೆ ಅದು ಕ್ವಾಲಿಟಿ ಜಾಸ್ತಿ ಇದೆ. ಓಕೆನಾ? ಇಷ್ಟು ಕಡಿಮೆ ಪ್ರೈಸ್ ಅನ್ನು ಅವರು ಏನಕ್ಕೆ ವೆಡ್ಡಿಂಗಿಗೆನ ಸ್ಯಾರಿ ವೇರ್ ಮಾಡಿದ್ರು, ಅದಕ್ಕೆ ವೇರ್ ಮಾಡೋಕ್ಕೆ ಚಾನ್ಸ್ ಇದೆಯಾ? 2000 ಒಳಗಡೆ ಇರುವಂಥ ಸಾರಿಯನ್ನ ಯಾರಾದರೂ ಸೆಲೆಬ್ರಿಟಿಗಳು ಅಷ್ಟು ಕಡಿಮೆ, ಬಟ್ ಅದು ಕ್ವಾಲಿಟಿ ಬೇರೆನೇ ಇರುತ್ತೆ. ಓಕೆನಾ? ಅದೊಂದು 10,000 20,000 ಸಾರಿ ಆಗಿರ್ಬೋದು, ಅದಕ್ಕಿಂತ ರೇಟ್ ಜಾಸ್ತಿ ಆಗಿರ್ಬೋದು. ಬಟ್ ಆ ಟ್ರೆಂಡಿಂಗ್ ಅಲ್ಲಿರೋ ಸಾರಿಯನ್ನ ಒಂದೊಂದು ಕ್ವಾಲಿಟಿಯಲ್ಲಿ ತರ್ತಾ ಇದ್ದಾರೆ ಅಷ್ಟೇ. ಓಕೆನಾ? ಈಗ ಅನುಶ್ರೀ ಸಾರಿ ಅಂದ ತಕ್ಷಣ ಇದನ್ನೇ ಅನುಶ್ರೀ ವೇರ್ ಮಾಡಿದ್ದಲ್ಲ, ಬಟ್ ಸ್ವಲ್ಪ ಕಡಿಮೆ ಪ್ರೈಸ್ ಅಲ್ಲಿ ಇದನ್ನ ಇದು ಮಾಡ್ತಾ ಇದ್ದಾರೆ. ಬಟ್ ಇದು ನಂದು ಕ್ವಾಲಿಟಿ ಚೆನ್ನಾಗಿದೆ, ಇದು ಕಡಿಮೆ ಪ್ರೈಸ್ ಇದಲ್ಲ. ಕಡಿಮೆ ರೇಂಜ್ ಅಲ್ಲಿ ಸಿಗ್ಲಿ ಅನ್ನೋ ಕಾರಣಕ್ಕೆ ಕಡಿಮೆ ಕ್ವಾಲಿಟಿಯಲ್ಲಿ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ. ಇದೀಗ ಇದೊಂದೇ ಅಂತಲ್ಲ, ಬೇರೆ ಸಾರಿಗಳನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಮೀಶೋದಲ್ಲಿ ಕಡಿಮೆಗೆ ಸಿಗ್ತಾ ಇದೆ ಅಂತ ಅಂದಾಗ, ಮೀಶೋದಲ್ಲಿ ಅದು ಯಾವ ಕ್ವಾಲಿಟಿ ಇದೆ ಅಂತ ನನ್ಗೆ ಗೊತ್ತಿಲ್ಲ, ಅದು ಯಾವ ಕ್ವಾಲಿಟಿ. ಮೀಶೋದಲ್ಲಿ ರೇಟ್ ಹಾಕಿರ್ತಾರೆ, ಬಟ್ ನಮಗೇನು ಅಷ್ಟಕ್ಕೆ ಸಿಕ್ಕಿರಲಿಲ್ಲ, ಅದು ಬೇರೆ ಕ್ವಾಲಿಟಿ ಆಗಿರುತ್ತೆ. ಓಕೆನಾ? ನಾವು ಯಾವುದೇ ಕಾರಣಕ್ಕೂ ರೇಟನ್ನು ಜಾಸ್ತಿ ಖಂಡಿತವಾಗ್ಲೂ ಮಾಡಲ್ಲ. ಆಮೇಲೆ ಈ ಸಾರಿ ಕೂಡ ಅಷ್ಟೇ, ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ, ವೆಯ್ಟ್ ಇದೆ, ಪಾರ್ಟಿ ವೇರ್ ಸಾರೀಸ್. ಬಟ್ ನಿಮಗೆ ಇದು 1000 ಒಳಗಡೆನೆ ಸಿಗ್ತಾ ಇದೆ. ಓಕೆನಾ? ಸೊ ಬೇಕಿದ್ದವರೆಲ್ಲ ಕಮೆಂಟ್ ಮಾಡಿ, ಸಪ್ರೇಟಾಗಿ ಮೆಸೇಜ್ ಮಾಡಿ, ಫೋಟೋಸ್ ಬೇಕಿದ್ರೆ ಕಳಿಸ್ತೀನಿ, ಇಲ್ಲಾಂದರೆ ಗ್ರೂಪಲ್ಲಿ ಇರುತ್ತೆ, ಗ್ರೂಪನ್ನು ನೀವು ಚೆಕ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದ್ದೀರಾ ಅದೇ ರೀತಿ ಬಿಸ್ನೆಸ್ಸಿಗೂ ಕೂಡ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಕೂಡ ನಂಬರನ್ನು ಕಳಿಸಿ, ಅವರಿಗೂ ಕೂಡ ಏನು ಅಂತಂದರೆ ಪರ್ಚೇಸ್ ಮಾಡೋದಕ್ಕೆ ಕೂಡ ಈಸಿ ಆಗುತ್ತೆ. ಸೊ ಹಾಗಾಗಿ ಓಕೆ, ಥ್ಯಾಂಕ್ ಯು ಸೋ ಮಚ್.